ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಕಟಕ ರಾಶಿ ಮಾರ್ಚ್ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಮಾರ್ಚ್ ತಿಂಗಳು ಕಟಕ ರಾಶಿಯವರಿಗೆ ಹೇಗಿರುತ್ತೆ ಭವಿಷ್ಯ ಅನ್ನುವಂಥ ವಿಚಾರ ತಿಳಿಸ್ತೀನಿ. ಈ ತಿಂಗಳಲ್ಲಿ ವಿಶ್ವಾವಸು ನಾಮ ಸಂವತ್ಸರ ಅಂತ್ಯ ಆಗುತ್ತೆ. 19 ಮಾರ್ಚ್ 2026 ಚಾಂದ್ರಮಾನ ಯುಗಾದಿ ಹಬ್ಬ. ಎಲ್ಲರಿಗೂ ಕೂಡ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ರೀ ಪರಾಭವ ನಾಮ ಸಂವತ್ಸರ ಆರಂಭ ಆಗುತ್ತೆ. ಈ ವಿಡಿಯೋದಲ್ಲಿ ನಾನು ಯುಗಾದಿ ವರ್ಷ ಭವಿಷ್ಯವನ್ನು ತಿಳಿಸಲ್ಲ. ಯುಗಾದಿ ವರ್ಷ ಭವಿಷ್ಯವನ್ನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಇಲ್ಲಿ ಬರೀ ತಿಂಗಳ ಭವಿಷ್ಯ. ಮಾರ್ಚ್ ತಿಂಗಳಲ್ಲಿ ಅತಿ ಶೀಘ್ರವಾಗಿ ಸಂಚಾರ ಆಗುವಂತಹ ಗ್ರಹಗಳಿಂದ ನಿಮ್ಗೇನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಕಟಕ ರಾಶಿಯವರಿಗೆ ತಿಳಿಸ್ತೀನಿ. ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ 1 ಮಾರ್ಚ್ 2026 ಶುಕ್ರ ಉಚ್ಚನಾಗ್ತಾನೆ. ಕುಂಭರಾಶಿಯಿಂದ ಮೀನ ರಾಶಿಗೆ ಅತ್ಯಂತ ಶುಭ ಫಲಗಳನ್ನು ಕೊಡ್ತಾನೆ. 14 ಮಾರ್ಚ್ 2026 ಸೂರ್ಯ ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರ. 11 ಮಾರ್ಚ್ 2026 ಗುರು ವಕ್ರ ತ್ಯಾಗವನ್ನ ಮಾಡ್ತಾನೆ. ಇಷ್ಟು ಮಿಥುನ ರಾಶಿಯಲ್ಲಿರುವಂತಹ ಗುರು. ಹಾಗಾದ್ರೆ ಕಟಕ ರಾಶಿಯವರಿಗೆ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ? ಈಗ ಶುಭ ಫಲಗಳು ಅಂದಾಗ ಕಟಕ ರಾಶಿಯವರಿಗೆ ಶುಭ ಫಲ ಕೊಡುವಂತಹ ಗ್ರಹ ಅಂದ್ರೆ ಶುಕ್ರ. ಮತ್ತೆ ಕಟಕ ರಾಶಿಯವರಿಗೆ ಚತುರ್ಥಾಧಿಪತಿಯಾದಂತಹ ಶುಕ್ರ ಭಾಗ್ಯ ಭಾವದಲ್ಲಿ ಸಂಚಾರ ಆಗ್ತಾನೆ. ಆಗ ಕಟಕ ರಾಶಿಯವರಿಗೆ ಯಾವುದರಿಂದ ಲಾಭ ಆಗುತ್ತೆ? ಮನೆಯಿಂದ ಭಾಗ್ಯ. ನಿಮ್ಮ ಹತ್ರ ಏನೋ ಸ್ವಂತ ಮನೆ ಇದ್ರೆ ಅದರಿಂದ ಭಾಗ್ಯ, ಅಥವಾ ನಿಮಗೆ ನಿಮ್ಮ ಸಂಗಾತಿ ಸ್ತ್ರೀಯಿಂದ ನಿಮಗೆ ಅದೃಷ್ಟ ಅನ್ನೋದು ಒಲಿಯುತ್ತೆ, ಅಥವಾ ನಿಮ್ಮ ಹೆಂಡತಿ ಅಥವಾ ಮಗಳಿಂದ ನಿಮಗೆ ಅನುಕೂಲಗಳು ಆಗುತ್ತೆ ಅನ್ನೋದು ತೋರಿಸುತ್ತೆ. ಕೆಲವರೆಲ್ಲ ಡ್ಯಾನ್ಸು, ಆಕ್ಟಿಂಗು, ಫ್ಯಾನ್ಸಿ ಸ್ಟೋರ್ಸ್ ಇವೆಲ್ಲ ನಡೆಸ್ತಾ ಇರ್ತೀರಾ, ನಿಮ್ಮೆಲ್ಲರಿಗೂ ಕೂಡ ಲಾಭ ಆಗುತ್ತೆ. ಜ್ಯುವೆಲರಿ ಶಾಪ್ ನಡೆಸುವಂಥವ್ರಿಗೆ, ಮದ್ಯ ವ್ಯಾಪಾರ ಮಾಡುವಂಥವ್ರಿಗೆ ಲಾಭ ಆಗುತ್ತೆ. ಫಿಲಮ್ ಥಿಯೇಟರ್ಗಳು ನಡೆಸೋರಿಗೆ ಲಾಭ ಆಗುತ್ತೆ. ಮತ್ತೆ ಈಗ ಮ್ಯಾರೇಜ್ಗೆ ಇವೆಂಟ್ ಅರೇಂಜ್ ಮಾಡುವಂಥವ್ರು ಅಥವಾ ಮ್ಯಾರೇಜ್ ಆಗುವಂತಹ ಯೋಗ ಕೂಡ ಕಟಕ ರಾಶಿ ಜಾತಕರಿಗೆ ಈ ತಿಂಗಳಲ್ಲಿ ಉಂಟಾಗುತ್ತೆ. ಈ ತರ ಶುಕ್ರ ಅದೃಷ್ಟ ಭಾಗ್ಯ ಭಾವದಲ್ಲಿ ಸಂಚಾರ ಆಗ್ತಿದ್ದಾನೆ. ಭಾಗ್ಯ ಅಂದ್ರೆ ಏನು? ಕಷ್ಟಪಡದೆ ಫಲ ಬರುವಂಥದ್ದು. ಹೇಗೆ ಅಂದ್ರೆ ಅದು ಹಿಂದಿನ ಜನ್ಮದ ಪುಣ್ಯ ಫಲವನ್ನ ಪ್ರಾಪ್ತಿ ಮಾಡಿಸ್ತಾನೆ. ಮಾನಸಿಕ ವೇದನೆಗಳಿಂದ ನೀವು ಮುಕ್ತಿಯನ್ನ ಹೊಂದುತ್ತೀರಿ. ನೋಡಿ, ಇವೆಲ್ಲ ಶುಭ ಫಲಗಳು ಶುಕ್ರ ನಿಮಗೆ ಫಲವನ್ನ ಕೊಡ್ತಾ ಹೋಗ್ತಾನೆ. ದೇವರ ಮೇಲೆ ವಿಶ್ವಾಸ ಬರುತ್ತೆ. ಯಾವುದೇ ದೇವರ ಕೆಲಸಗಳನ್ನ ಮಾಡಿದ್ರೆ ಅದು ಫಲ ಬಂದಾಗ ನಿಮಗೆ ಅಖಂಡ ದೈವ ಶಕ್ತಿ ಅಥವಾ ದೇವರ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ. ನೂತನ ವಸ್ತ್ರಗಳನ್ನ, ಹೊಸ ಹೊಸ ಬಟ್ಟೆಗಳನ್ನ ಹಾಕೊಂತೀರಿ, ಆಭರಣಗಳನ್ನ ನಡೆಸ್ತೀರಿ, ದಾನ ಧರ್ಮಗಳನ್ನ ಮಾಡ್ತೀರಿ, ಅಧಿಕ ಸುಖ ಪದವಿಗಳನ್ನ ಪಡಿತೀರಿ. ಈ ತರ ಶುಕ್ರ ಈ ತಿಂಗಳಲ್ಲಿ ನಿಮಗೆ ಶುಭ ಫಲಗಳನ್ನ ಕೊಡ್ತಾ ಹೋಗ್ತಾನೆ. 1ನೇ ತಾರೀಕು ಮಾರ್ಚ್ 2026 ನಿಮಗೆ ಕಟಕ ರಾಶಿಯವರಿಗೆ ಶುಕ್ರನಿಂದ ಶುಭ ಫಲಗಳು ಪ್ರಾಪ್ತಿಯಾಗ್ತಾ ಹೋಗುತ್ತೆ. ಆಮೇಲೆ ಬುಧ ಅಷ್ಟಮ ಭಾವ, ಆಯುಷ್ಯ ಭಾವ. ಬುಧ ಹೆಂಗೆ ಸಹಾಯ ಮಾಡ್ತಾನೆ? ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಾನೆ. ಬುಧ ಅಂದಾಗ ಬಂಧುಗಳ ಸಹಕಾರ ನಿಮಗೆ ಪ್ರಾಪ್ತಿಯಾಗುತ್ತೆ. ಬಂಧುಗಳು ನಿಮ್ಗೆ ಸಹಾಯ ಮಾಡ್ಬೇಕಲ್ಲ, ಜನಗಳ ಸಹಾಯ ಪ್ರಾಪ್ತಿಯಾಗುತ್ತೆ. ಬುಧ ಕಟಕ ರಾಶಿಯವರಿಗೆ ಆಯುಷ್ಯ ಭಾವ, ದುಸ್ಥಾನದಲ್ಲಿ ಸಂಚಾರ ಆಗ್ತಾ ಇದ್ರು ಶುಭ ಫಲಗಳನ್ನ ಕೊಡ್ತಾನೆ. ಮಕ್ಕಳಿಲ್ದೇ ಇರೋರಿಗೆ ಸಂತಾನ ಪ್ರಾಪ್ತಿಯಾಗುತ್ತೆ. ಶತ್ರುಗಳ ಮೇಲೆ ಜಯ ಪ್ರಾಪ್ತಿ ಮಾಡ್ಕೊಂತೀರಿ. ದೀರ್ಘಕಾಲದ ಸಮಸ್ಯೆಗಳು ನಿಮ್ದು ಏನಾದ್ರೂ ಇದೆ ಅದು ಪರಿಹಾರ ಆಗುತ್ತೆ. ಹೆಚ್ಚು ಹಣ, ಸ್ವತ್ತಿನಿಂದ ಹೆಚ್ಚು ಹಣ ಸಂಪಾದನೆ ಮಾಡ್ತೀರಿ. ಸಾಮಾಜಿಕವಾಗಿ ನೀವು ಅಭಿವೃದ್ಧಿಯನ್ನ ಹೊಂದುತ್ತೀರಿ. ಹೊಸ ಮನೆ ಖರೀದಿ ಮಾಡುವಂತಹ ಯೋಗ ಕಟಕ ರಾಶಿ ಜಾತಕರಿಗೆ ಈ ಮಾರ್ಚ್ ತಿಂಗಳಲ್ಲಿ ಬುಧ ಪ್ರಾಪ್ತಿ ಮಾಡಿಸ್ತಾನೆ. ಹಾಗಾದ್ರೆ ನೆಗೆಟಿವ್ ಎಫೆಕ್ಟ್ ಕೊಡುವಂತಹ ಗ್ರಹಗಳು ಈ ತಿಂಗಳಲ್ಲಿ ಅಂದ್ರೆ ಕುಜ ಮತ್ತು ಸೂರ್ಯ. 14ನೇ ತಾರೀಕು ಸೂರ್ಯ ಅಷ್ಟಮ ಭಾವಕ್ಕೆ ಸಂಚಾರ ಆಗ್ತಾ ಇರೋದ್ರಿಂದ
ಸ್ವಲ್ಪ ಎಚ್ಚರವಾಗಿರಬೇಕು. ಯಾರ ಜೊತೆಗೆ ಎಚ್ಚರವಾಗಿರಬೇಕು ಅಂದ್ರೆ, ಅಧಿಕಾರಿಗಳಿಂದ ತೊಂದರೆ ಆಗ್ಬೋದು, ಧನ ಸಂಗ್ರಹಕ್ಕೆ ವಿಘ್ನ ಉಂಟಾಗ್ಬೋದು, ನಿಮ್ಮ ಆಯುಷ್ಯಗೂ ಕೂಡ ತೊಂದರೆಗಳಾಗುವಂತ ಸಾಧ್ಯತೆಗಳಿರುತ್ತೆ. ದೇಹದಲ್ಲಿ ನೋವು, ಪೈಲ್ಸ್ ಅಥವಾ ಕಣ್ಣಿನ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆಗಳಿದೆ 14ರ ನಂತರ. ಕುಜ ಕೂಡ ನಿಮಗೆ ಕಟಕ ರಾಶಿಯವರಿಗೆ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾ ಇದ್ರೆ ಕುಜ ಕೂಡ ತೊಂದರೆ ಕೊಡ್ತಾನೆ. ಮೂಳೆ ಸಂಬಂಧಪಟ್ಟಂತಹ ನೋವು, ಅಪಘಾತಗಳು, ಪೈಲ್ಸ್ ರೋಗ ಇರೋರು ಬಹಳ ಎಚ್ಚರ, ಉಸಿರಾಟ ತೊಂದರೆಗಳು, ರಕ್ತಹೀನತೆ ಉಂಟಾಗುವಂಥದ್ದು, ಅಹಂ ಅನ್ನೋದು ಬೇಡ. ಕೆಲವರಿಗೆ ಪೊಲೀಸ್ ಕೇಸ್ ಇದ್ರೆ ಸರವಾಸ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಅದಕ್ಕೆ ಬಹಳ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂತಹ ವಿಚಾರವನ್ನು ನಾನೀಗ ತಿಳಿಸ್ತಾ ಇದ್ದೀನಿ. ಪ್ರಿಯ ವೀಕ್ಷಕರೇ, ನೀವೆಲ್ಲ ಕಟಕ ರಾಶಿ ಜಾತಕರಾಗಿದ್ರೆ ನೀವೆಲ್ಲ ಓಂ ಮೃತ್ಯುಂಜಯಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡಿ ಒಳ್ಳೆ ಪರಿಹಾರವನ್ನ ಮಾಡ್ಕೊಳ್ಳಿ. ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿಸಿ, ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ದರ್ಶನ ಮಾಡಿ, ದೇವರಿಗೆ ಬತ್ತಿ ದೀಪವನ್ನ ದಾನ ಮಾಡಿ. ಪ್ರಿಯ ವೀಕ್ಷಕರೇ, ವಿಡಿಯೋನ ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಶೇರ್ ಮಾಡಿ. ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.